ಪಾಪಿ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧಕ್ಕೆ ಸರ್ವಸನ್ನದ್ಧವಾಗಿದೆ. ಅದಕ್ಕಾಗಿ ತಯಾರಿಗಳು ನಡೀತಾ ಇವೆ. ಸಭೆಗಳ ಮೇಲೆ ಸಭೆಯನ್ನ ಮಾಡಲಾಗ್ತಾ ಇದೆ. ಪಾಪಿ ಪಾಕಿಸ್ತಾನದ ವಿರುದ್ಧ ಸಮರಕ್ಕೆ ಭಾರತ ಸಜ್ಜಾಗ್ತಾ ಇದೆ. ಸೇನೆಗೆ ಪರಮೋಚ್ಚ ಅಧಿಕಾರವನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸೇನೆಗೆ ಪರಮೋಚ್ಚ ಅಧಿಕಾರವನ್ನ ನೀಡಿದ್ದಾರೆ. 24ರಿಂದ 36 ಗಂಟೆಗಳಲ್ಲಿ ಪಾಕಿಸ್ತಾನದ ಮೇಲೆ ದಾಳಿ ಫಿಕ್ಸ್ ಆಗಿದ್ರೆ ಉಗ್ರರ ನೆಲೆಗಳ ಮೇಲೆ ಸೇನಾ ಕಾರ್ಯಾಚರಣೆಗೆ ಭಾರತೀಯ ಸೇನೆ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಭೂಸೇನೆ, ವಾಯುಸೇನೆ ಹಾಗೆ ನೌಕಾಸೇನೆ ಮೂರೂ ಸೇನೆಗಳನ್ನ ಬಳಸಿ ದಾಳಿ ಮಾಡುವಂತಹ ಸಾಧ್ಯತೆ ಇದೆ. ಯಾವುದೇ ಸಮಯದಲ್ಲೂ ಪಾಕ್ನ ಮೇಲೆ ದಾಳಿಯಾಗುವಂತಹ ಸಾಧ್ಯತೆ ಇದೆ. ಸಭೆಗಳ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈ ಸಭೆಗಳು ಕೊಡ್ತಾ ಇರುವಂತಹ ಸೂಚನೆ ಏನು? ಈ ಸಭೆಗಳು ಕೊಡ್ತಾ ಇರುವಂತಹ ಸೂಚನೆ ಏನು ಅಂದ್ರೆ ದಾಳಿ ಫಿಕ್ಸ್. ಬಹಳ ಟೈಮ್ ಇಲ್ಲ, ತುಂಬಾ ಹತ್ತಿರದಲ್ಲೇ ಕೆಲವೇ ಗಂಟೆಗಳಲ್ಲೇ ಬಹುತೇಕ ಪಾಕಿಸ್ತಾನದಲ್ಲಿ ನೆಲೆಯಾಗಿರುವಂತಹ ಉಗ್ರರ ಸೇಫ್ ಪ್ಲೇಸ್, ಸೇಫ್ ಹೆವನ್ಗಳು ಅನ್ನುವಂತಹ ಪ್ರದೇಶಗಳು ಯಾವುದಿದ್ದಾವೋ ಆ ಪ್ರದೇಶಗಳ ಮೇಲೆ ದೊಡ್ಡ ಮಟ್ಟದ ದಾಳಿಗೆ ಭಾರತ ಸಜ್ಜಾಗಿದೆ ಅನ್ನೋದರ ಮುನ್ಸೂಚನೆ ಇದು. ಒಂದು ಕಡೆಗೆ ಆನ್ ಗ್ರೌಂಡ್ ನಲ್ಲಿ ನಡೀತಾ ಇರುವಂತಹ ತಯಾರಿ, ಮತ್ತೊಂದು ಕಡೆಗೆ ಡಿಸಿಷನ್ ಮೇಕಿಂಗ್ ಜಾಗದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾದಂತಹ ಸ್ಥಳದಲ್ಲಿ ಆಗ್ತಾ ಇರುವಂತಹ ಸಭೆಗಳು ಈ ಮುನ್ಸೂಚನೆಯನ್ನ ನೀಡಿವೆ. ಸೇನೆಗೆ ಪರಮಾಧಿಕಾರವನ್ನ ಕೊಡುವಂತಹ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ. ಭೂಸೇನೆ, ವಾಯುಸೇನೆ ಹಾಗೆ ನೌಕಾಸೇನೆ ಮೂರೂ ಸೇನೆಗಳಿಗೂ ಕೂಡ ಸ್ವಾತಂತ್ರ್ಯವನ್ನ ನೀಡಿದ್ದಾರೆ. ಮೂರೂ ಸೇನೆಗಳಿಗೂ ಮುಕ್ತ ಸ್ವಾತಂತ್ರ್ಯವನ್ನ ನೀಡುವಂತಹ ಕೆಲಸವನ್ನ ಪ್ರಧಾನಿ ಮೋದಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ನೀವು ಹೇಗೆ ಬೇಕಾದ್ರೂ ಹೋರಾಟವನ್ನ ಮಾಡಿ, ಉಗ್ರರ ನಿರ್ನಾಮವನ್ನ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರ ಸೇನೆಗೆ ಮುಕ್ತ ಅವಕಾಶವನ್ನ ಕೊಟ್ಟಿದೆ. ಇನ್ನು ಮುಂದೆ ತನ್ನ ಕಾರ್ಯವನ್ನ ನಡೆಸುವುದಕ್ಕೆ ಸೇನೆಗೆ ಯಾವ ಅಡೆತಡೆಯೂ ಇಲ್ಲ. ಯಾರ್ದೋ ಆರ್ಡರ್ಗಾಗಿ ಕಾಯಬೇಕು, ಯಾರ್ದೋ ಡೆಸಿಷನ್ಗಾಗಿ ಕಾಯಬೇಕು ಅನ್ನುವಂಥ ಅಡೆತಡೆ ಇಲ್ಲ. ಉಗ್ರರ ವಿರುದ್ಧ ದೇಶ ಸಾರಿರುವಂತಹ ಈ ಹೋರಾಟದಲ್ಲಿ ನಮ್ಮ ಬೆಂಬಲ ಸಂಪೂರ್ಣವಾಗಿದೆ ಅಂತ ಹೇಳಿ ಮೋದಿ ಹೇಳಿದ್ದಾರೆ ಎನ್ನುವಂತ ಮಾಹಿತಿ. ನಮಗೆ ಸೇನೆ ಮೇಲೆ ಸಂಪೂರ್ಣ ಪ್ರಮಾಣದಲ್ಲಿ ನಂಬಿಕೆ ಇದೆ. ಯಾವ ವಿಧಾನ, ಯಾವ ಗುರಿ ಅಂತ ಹೇಳಿ ಸೇನೆಯೇ ನಿರ್ಧಾರ ಮಾಡಬೇಕು. ಎಲ್ಲಿ ಉಗ್ರರನ್ನ ಮಟ್ಟ ಹಾಕಬೇಕು ಅನ್ನೋದು ಸೇನೆಯ ನಿರ್ಧಾರ. ಅವಕಾಶವನ್ನ ಕೊಟ್ಟಿದ್ದೀವಿ, ಸಮಯ ಮತ್ತು ಸ್ಥಳವನ್ನ ನೀವೇ ನಿರ್ಧಾರ ಮಾಡಿ. ಭಯೋತ್ಪಾದನೆಗೆ ಸೂಕ್ತವಾದಂತಹ ಉತ್ತರವನ್ನ ಕೊಡಬೇಕು ಅನ್ನೋದು ಭಾರತದ ರಾಷ್ಟ್ರೀಯ ಸಂಕಲ್ಪ. ಇದು ಕೇವಲ ಸೇನೆಯ ಅಥವಾ ಕೇಂದ್ರ ಸರ್ಕಾರದ ಸಂಕಲ್ಪ ಅಲ್ಲ, ಇಡೀ ದೇಶ ಬಯಸ್ತಾ ಇರೋದು ಇದನ್ನೇ. ಯಾವ ಉಗ್ರವಾದ ಆಗೊಮ್ಮೆ ಈಗೊಮ್ಮೆ ಗಡಿಯಲ್ಲಿ ನಿಂತು ಭಯದ ವಾತಾವರಣವನ್ನ ಹುಟ್ಟಿಸ್ತಾ ಇದೆಯೋ ಅದನ್ನ ಬುಡ ಸಮೇತ ಕಿತ್ತು ಹಾಕೋಣ, ನಿರ್ನಾಮ ಮಾಡೋಣ, ಹೇಳ ಹೆಸರಿಲ್ಲದಂತೆ ಮಾಡೋಣ. ಆ ಕಾರಣಕ್ಕಾಗಿ ಮೂರೂ ಸೇನೆಗೆ ಸಂಪೂರ್ಣವಾದಂತಹ ಅಧಿಕಾರವನ್ನ ನಾನು ಕೊಟ್ಟಿದ್ದೀನಿ ಅಂತ ಹೇಳಿ ಮೋದಿ ಹೇಳಿದ್ದಾರಂತೆ. ದಾಳಿಗೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸಬೇಕು, ಪಹಲ್ಗಾಮ್ನಲ್ಲಾಯ್ತಲ್ಲ ದಾಳಿ, ಅದಕ್ಕೆ ಯಾವ ರೀತಿಯಾಗಿ ಯಾವ ಪ್ರಮಾಣದಲ್ಲಿ ಪ್ರತಿಕ್ರಿಯಿಸಬೇಕು ಅಂತ ಹೇಳಿ ನೀವು ನಿರ್ಧಾರವನ್ನ ಮಾಡಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಸೇನೆಗೆ ಪೂರ್ಣ ಹ್ಯಾಂಡ್ ಅನ್ನ ಕೊಟ್ಟಿದ್ದಾರೆ, ಸಂಪೂರ್ಣ ಹ್ಯಾಂಡ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.